ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಒಂದು ಕಡೆ ಯುದ್ಧದಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳು, ಇದರ ನಡುವೆ ವಿಶ್ವ ಶಾಂತಿಗಾಗಿ ಉಡುಪಿಯಲ್ಲಿ ಮಹಾಯಾಗವನ್ನು ಮಾಡಲಾಗ್ತಾ ಇದೆ. ಎಷ್ಟು ದಿನ ನಡೆಯುತ್ತೆ ಈ ಯಾಗದ ವಿಶೇಷತೆಗಳೇನು? ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜಗತ್ತಿನಲ್ಲಿ ಶಾಂತಿ ನೆಲೆಸಲೆಂದು ಮಹಾಸಂಕಲ್ಪ. ಉಡುಪಿಯಲ್ಲಿ 9 ದಿನಗಳ ಕಾಲ ವಿಶಿಷ್ಟ ಯಾಗ. ಲೋಕಹಿತಕ್ಕಾಗಿ ಸಾಧು ಸಂತರಿಂದ ಪ್ರಾರ್ಥನೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದಿಂದಾಗಿ ಜಗತ್ತಿನಲ್ಲಿ ಅಶಾಂತಿ ನಿರ್ಮಾಣವಾಗಿದೆ. ಹೀಗಾಗಿ ಯುದ್ಧೋನ್ಮಾದ ಕಡಿಮೆಯಾಗಲಿ, ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ ಎಂಬ ಮಹಾಸಂಕಲ್ಪದೊಂದಿಗೆ ಉಡುಪಿಯಲ್ಲಿ 9 ದಿನಗಳ ಋಕ್ ಸನ್ನಿಹಿತ ಯಾಗ ನಡೆಯುತ್ತಿದೆ. ಕರಂಬಳ್ಳಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಈ ಯಾಗ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷವಾಗಿ ಆಯೋಜಿಸಲಾಗಿದೆ. ಯಾಗದ ಜೊತೆಗೆ ಭಕ್ತರು 5 ಲಕ್ಷ ಪ್ರದಕ್ಷಿಣೆ ಮಾಡುವ ಸಂಕಲ್ಪ ಕೈಗೊಂಡಿದ್ದಾರೆ. ಸಾವಿರಾರು ಭಕ್ತರು ಪ್ರತಿದಿನ ಲಕ್ಷಾಂತರ ಪ್ರದಕ್ಷಿಣೆ ಹಾಕಲಿದ್ದಾರೆ. ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೈಯಲ್ಲಿ ಪುಷ್ಪ, ಮಂತ್ರಾಕ್ಷತೆ ಹಿಡಿದು ಪ್ರದಕ್ಷಿಣೆ ಬರುವ ದೃಶ್ಯಗಳು ಭಕ್ತಿ ಭಾವವನ್ನ ಮೂಡಿಸುತ್ತಿವೆ. ಕರಾವಳಿಯ ಸಂತರು ಪ್ರತಿದಿನ ಭಾಗಿಯಾಗಿ ಯುದ್ಧದ ಪರಿಣಾಮಗಳು ಭಾರತಕ್ಕೆ ತಾಗದಿರಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಸಂತರಿಂದ ನಡೆಯುತ್ತಿರುವ ಈ ಮಹಾ ಸಂಕಲ್ಪದ ಪ್ರಾರ್ಥನೆ ಲೋಕಹಿತವೇ ಮುಖ್ಯ ಉದ್ದೇಶವಾಗಿದೆ. ನಾಡಿನ ಗಣ್ಯರು, ರಾಜಕಾರಣಿಗಳು ಹಾಗೂ ಸೆಲೆಬ್ರಿಟಿಗಳು ಕೂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮಾಜಿ ಶಾಸಕ ರಘುಪತಿ ಭಟ್ ಅವರ ಮುತುವರ್ಜಿಯಲ್ಲಿ ಈ ಮಹಾಯಾಗ ಯಶಸ್ವಿಯಾಗಿ ನಡೆಯುತ್ತಿದೆ. ಪ್ರತಿದಿನ ಇಡೀ ಹಗಲು ನಡೆಯುತ್ತಿರುವ ಈ ಯಾಗ ಶನಿವಾರ ಪೂರ್ಣಾಹುತಿಯೊಂದಿಗೆ ಸಮಾಪ್ತಿಯಾಗಲಿದೆ. ಯಾಗದ ನಡುವೆಯೇ ಯುದ್ಧ ವಿರಾಮದ ಮಾತುಕತೆ ನಡೆದಿರೋದು ಭಕ್ತರಲ್ಲಿ ವಿಶೇಷ ಭಾವನೆ ಮೂಡಿಸಿದೆ. ಜಗತ್ತು ತುಂಬಾ ಪ್ರಕ್ಷುಬ್ಧವಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ವಿಕ್ಷಿಪ್ತವಾದಂತಹ ಪರಿಸ್ಥಿತಿ, ಪ್ರತಿಕೂಲವಾದಂತಹ ಪರಿಸ್ಥಿತಿ. ಜಗತ್ತಿನಲ್ಲಿ ಶಾಂತಿಗೆ ಒಂದು ಸವಾಲು ಬಂದಿದೆ. ಸಾವಿರಾರು ಲಕ್ಷಾಂತರ ಜನರ ಉದ್ಯೋಗದ ಬದುಕಿನ ಸವಾಲಿಗೆ ಬಂದಿದೆ. ನಮ್ಮ ಪ್ರಯತ್ನಗಳು, ಮಾನವೀಯ ಪ್ರಯತ್ನಗಳು, ಅವುಗಳನ್ನು ಎಲ್ಲವನ್ನು ಹಿಮ್ಮೆಟ್ಟಿಸಿ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವಂತಹ, ಜಗತ್ತನ್ನು ಪಾರ ಮಾಡಿ ಜಗತ್ತಿಗೆ ಒಂದು ವಿಶೇಷವಾದಂತಹ ಶಾಂತಿ, ನೆಮ್ಮದಿ, ಸುಭಿಕ್ಷೆಯ ಬದುಕನ್ನು ಕೊಡಬೇಕು, ಸಿಗುವಂತಾಗಬೇಕು ಅಂತ ಹೇಳುವ ದೊಡ್ಡ ಪ್ರಾರ್ಥನೆಯನ್ನು ಇಟ್ಟುಕೊಂಡು ಉಡುಪಿಯ ಕರಾವಳಿ ಭಾಗದ ಅತ್ಯಂತ ಪ್ರಾಚೀನ ದೇವಸ್ಥಾನವಾಗಿರತಕ್ಕಂತಹ ಕರಂಬಳ್ಳಿ ವೆಂಕಟರಮಣನ ಸನ್ನಿಧಿಯಲ್ಲಿ ಒಂದು ದೊಡ್ಡ ಮಹೋತ್ಸವವನ್ನ ಇಡೀ ಲೋಕದ ಹಿತಾರ್ಥವನ್ನೇ ಸಂಕಲ್ಪವನ್ನಾಗಿಟ್ಟುಕೊಂಡು ಆಚರಿಸ್ತಾ ಇದ್ದೇವೆ. ಪ್ರಪಂಚದ ಶಾಂತಿ ಮತ್ತು ಭಾರತದ ರಕ್ಷಣೆಗೆ ಸಂಕಲ್ಪಗೊಂಡು ನಡೆಯುತ್ತಿರುವ ಈ ಮಹಾಯಾಗದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ಯುದ್ಧದ ಪರಿಣಾಮಗಳು ದೇಶದ ಮೇಲೆ ಬೀಳದಿರಲಿ ಎಂಬ ಆಶಯದೊಂದಿಗೆ ಪ್ರಾರ್ಥನೆಗಳು ಮುಂದುವರೆದಿವೆ.